ನಮಸ್ಕಾರ ಗುರು. ಖುಷಿಯಿಂದ ಖುಷಿಯಾಗಿ ಮಾಡೋ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವಾಗ ಬಿಲ್ಡಿಂಗ್ ಹತ್ರ ಹೋಗಿ ಎಲ್ಲ ಕೆಲಸ ಪೂರ್ತಿ ಎಲ್ಲ ಮುಗಿಸಿದೀನಿ. ಇವತ್ತು ಏನಪ್ಪಾ ಅಂದ್ರೆ ಕೆಲಸ, ನಮ್ಮ ಅಜ್ಜಿಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಆಮೇಲೆ ಇವತ್ತು ನನ್ನ ತಮ್ಮಂದು SSC ರಿಸಲ್ಟ್ ಐತೆ. ನಮ್ಮ ಅಪ್ಪ ಅಮ್ಮ ಬೆಂಗಳೂರಲ್ಲೂ, ಅವರಿಗೆ ಸ್ವಲ್ಪ ಪ್ರ್ಯಾಂಕ್ ಮಾಡ್ಬೇಕು ಅನ್ಕೊಂಡಿದೀನಿ. ನೋಡೋಣ ವಿಡಿಯೋ ಎಲ್ಲ ಹೆಂಗೋಗುತ್ತೆ ಅಂತ. ಇನ್ನು ಯಾರ್ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾಯ್ತು? 3-4 ದಿವಸದಿಂದ ಒಂದೇ ಸಮ ಗೊತ್ತದೆ. ಹೋಗ್ರಿ ತಗೋತಾರೆ, ನೀವು ಯಾರು ತೋರ್ಸ್ಬಡಿ, ಹೋಗ್ರಿ ನಮ್ಮ ಆಗಿ ಗೊತ್ತಂಗೆ ಕರ್ಕೊಂಡು ಬಾಯ್ ಹೋಗೋಣ ಹಾಸ್ಪಿಟ್ಲಿಗೆ. ನೋಡಿ ತಗೊಂಡ್ ಇರ್ತಾರ. ನಾನೇ ಉಳ್ಕೊಳತದೆ, ದಳಕ್ಕಾಗಲ್ಲ ಸರಿ. ನಿಮ್ ಹೆಂಗಸ್ರಿಗೆ ಏನಾಗೈತೆ? ಹುಷಾರಿಲ್ವಂತೆ. ಕರ್ಕೊಂಡೋಗು. ನೀನ್ ಹಿಂಗೇನ ನೋಡ್ಕೊಳ್ಳೋದು ಯಜಮಾನ? ನೋಡ, ಕಾಫಿ ಕುಡಿತಿರದ, ನಿಮ್ ಹೆಂಗಸ್ರಿಗೆ ಹುಷಾರಿಲ್ಲ ಅಂದ್ರು. ಕಾಫಿ ಕುಡಿಬಾರ್ದು ನೀನು, ಅಳ್ಬೇಕು. ತದಾ ನಿಮ್ ಹೆಂಗಸ್ರಿಗೆ ಹುಷಾರಿಲ್ವಲ್ಲ, ಏನ್ ಮಾಡೋಣ ಈಗ? ಕರ್ಕೊಂಡೋಗು. ಅಲ್ಲ ನೀನ್ ಹೇಳು. ನೀನೊಂದ್ ಸ್ವಲ್ಪ ಏನಂತ ಕರ್ಕೊಂಡೋಗು ಅಂತ. ನಿಂಗ್ ದುಃಖ ಆಯ್ತಿಲ್ವಾ? ದುಃಖ ದುಃಖ ಆಗ್ತದೆ. ದುಃಖ ಅಡ್ಮಿಟ್ ಮಾಡು, ಆಸ್ಪತ್ರೆಗೆ ಕರ್ಕೊಂಡೋಗಿ. 2 ಲಕ್ಷ ಖರ್ಚಾಗುತ್ತೆ ಅಡ್ಮಿಟ್ ಮಾಡಿದ್ರೆ. 2 ಲಕ್ಷ ಮಾಡ್ಕೊಂಡ. ದುಡ್ಗಿಂತ ಹಾಕು. ಅಜ್ಜಿ ಇಂಪಾರ್ಟೆಂಟು. ಏನಂತ್ಯಾ? ಇಂಪಾರ್ಟೆಂಟು ವರ್ಣ. ಗುರು, ವರ್ಣನ ಪ್ರೇಮಸ್ ಮಾಡ್ಬಿಟ್ಟಿದ್ದೀರಾ ಫೋನಾಗ. ಎಲ್ಲ ಡ್ಯಾನ್ಸು, ಅದು ಇದು ಹಾಡು ಎಲ್ಲ, ಪ್ಯಾಂಟು ಇಕ್ಸೋದು ಎಲ್ಲ ಮಾಡೋಣ. ವರ್ಣ ಫೋನ್ ಕಳ್ಸವ್ರೆ. 5,000 ಜನ ನೋಡವ್ರೆ. ಫಾಲೋ ಮಾಡ್ಕೊಳ್ಳಿ. ಇನ್ನು 5,000 ಜನ ನೋಡವ್ರೆ. ಫಾಲೋ ಮಾಡ್ಕೊಳ್ಳಿ. ವರ್ಣನ್ ತಮ್ಮ ಹಂಗೆಲ್ಲ ಮಾಡಲ್ಲ, ಸೈಲೆಂಟ್ ಆಗ್ಯವನೆ. ಮಂಗ ಸಂಪ್ರೀತ. SSLC ರಿಸಲ್ಟ್ ಇವತ್ತು. ಇರ್ಲಿ ಬಿಡು, ಒಂದ್ ಸ್ವಲ್ಪ ಕಮ್ಮಿ ಬಂತು ಅನ್ಕೋ, ಊರಿನ ಬಾಗಿಲಿಗೆ ನೇತಾಕ್ತಿವಿ ಎಲ್ಲ ಸೇರ್ಕೊಂಡು. ಯಾಕಮ್ಮ ನೇತಾಕ್ಬಾರ್ದ? ಏನ್ ಫೇಲ್ ಆಗ್ಬಿಟ್ರೆ ಹಂಗೆ ಬಿಟ್ಬಿಡ್ತೀವ? ಇವಾಗ ಬಾರಮ್ಮ, ಬೇಗ ಹೋಗೋಣ ಹಾಸ್ಪಿಟ್ಲಿಗೆ. ಅಷ್ಟು ಇವಾಗ ನಮ್ಮ ಅಜ್ಜಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ನಿಮ್ಗೆಲ್ಲ ಹಾಸ್ಪಿಟ್ಲ್ ಹತ್ರ ಸಿಗ್ತೀನಿ. ಗೈಸ್, ಫೈನಲಿ ಹಾಸ್ಪಿಟ್ಲ್ ರೀಚ್ ಆಗಿದ್ದೀವಿ. ನಿಂಗೆ ಏನೇನೈತೆ ಎಲ್ಲ ಹೇಳ್ಬಿಡು ಒಂದೇ ಸಲ. ಡಾಕ್ಟ್ರಿಗೆ ಒಂದೇ ಸಲ ತೋರಿಸ್ಕೊಂಡು ಹೋಗ್ಬಿಡೋಣ, ಆಯ್ತಾ? ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀನಿ. ಗೈಸ್, ಹಾಸ್ಪಿಟ್ಲಿಂದ ಇವಾಗ ಬಂದಿದ್ದೀನಿ. ಬೆಳಗಿಂದ ನಾಷ್ಟ ಕೂಡ ಮಾಡಿಲ್ಲ. ಇವಾಗ ಹೋಟ್ಲು ಹತ್ರ ಹಾಕಿದ್ದೀನಿ ಸ್ವಲ್ಪ ನಾಷ್ಟ ಮಾಡ್ಕೊಳ್ಳೋಣ ಅಂತ. ನಮ್ಮ ಅಜ್ಜಿ ಅಲ್ಲಿ ಹೋಗ್ಬಿಟ್ಟೈತೆ ಹೋಟ್ಲಿಗೆ. ಇವಾಗ ಹೋಗಿ ನಾಷ್ಟ ಮಾಡ್ಕೊಂಡು ಹಾಸ್ಪಿಟ್ಲಲ್ಲಿ ಏನೇನಾಯ್ತು ಅಂತ ಮನೆಗೆ ಹೋಗಿ ಹೇಳ್ತೀನಿ. ಊಟ ಚೆನ್ನಾಯ್ತಾ? ಸಮಾಧಾನ ಆಯ್ತಾ? ಸಿಕ್ಕಾಪಟ್ಟೆ ಬಿಸಿಲು. ಊಟ ಎಲ್ಲ ಆಯ್ತು. ಇವಾಗ ಮನೆಗೆ ಹೋಗ್ಬಿಟ್ಟು ಹಾಸ್ಪಿಟಲ್ ಏನೇನಾಯ್ತು ಅಂತ ಎಲ್ಲ ನೀಟಾಗಿ ಹೇಳ್ತೀವಿ. ಇವಾಗ ತಾನೇ ಜಸ್ಟ್ ಹಾಸ್ಪಿಟ್ಲಿಂದ ಬಂದೆ. ಇವಾಗ ಆಲ್ರೆಡಿ SLC ರಿಸಲ್ಟ್ ಬಿಟ್ಬಿಟ್ಟವ್ರೆ. ಅಣ್ಣ SLC ಎಷ್ಟು ತೆಗ್ದೋನೆ ನೋಡ್ಬೇಕು. ಇವಾಗ ಹೋಗ್ಬಿಟ್ಟು ಇವಾಗ ನಮ್ಮ ಅಂಟಿ ಮನೆ ತಗೋ ಹೋಗ್ಬಿಟ್ಟು ಲ್ಯಾಪ್ಟಾಪ್ ಅಲ್ಲಿ SLC ಎಷ್ಟು ತೆಗ್ದೋನೆ ಅಂತ ನೋಡೋಣ. ಎಷ್ಟು ಬರ್ತದ? ಬರುತ್ತೆ 90 ಮೇಲೆ. 90 ಮೇಲೆ ಬರ್ದಲೇ ಇರ್ಲಿ, ಅವಾಗ ಹೇಳ್ತೀರಿ. ಸರಿ ಬಾ. ಎಷ್ಟು ಬರ್ತದೆ? ಯಾಕೆ ಡಗ್ ಅಂತೈತಾ? ಮಾಡು ಫಸ್ಟ್ ಹೇಳು. ಬರುತ್ತೆ 90 ಮೇಲೆ. ಡಗ್ ಅಂತೈತಾ? ಡಗ್ ಅಂತೈತಾ? ಮಾಡು. 598. ಯಪ್ಪ, 95. 100 ಸೈನ್ಸ್ 100. ಸೈನ್ಸ್ 100 ತೆಗ್ದಿದ್ಯಾ? ಮ್ಯಾಕ್ಸಿಂಗ್ 90. ಮ್ಯಾಕ್ಸ್ 99. ಕರೆಕ್ಟ್ 99 ಹೇಳಿದ್ದೆ. ಬಾರ ಇದೆ. ಏನಿಸ್ತೈತೆ ಹೇಳು. ಅಲ್ಲಿ ಫುಲ್ ಖುಷಿ ಆಗ್ತೈತೆ. ಫುಲ್ ಖುಷಿ ಆಯ್ತೈತಾ? ಪರ್ಸೆಂಟೇಜ್ ತೋರಿಸಿಲ್ಲ. ಪರ್ಸೆಂಟೇಜ್ ನಾವು ಮಾಡ್ಕೋಬೇಕು. ಬಿಡ, ಬರುತ್ತಲೇ 95% ಏನೋ. ಏನು ಓದ್ದಲೆ 95 ತೆಗ್ದಿದ್ಯಲ್ಲ. ಅದೇ ಏನು ಮಾಡಕ್ಕಾಗಲ್ಲ. ಅವ್ನು ಯಾರೋ ನೀಟಾಗಿ ಕರೆಕ್ಷನ್ ಮಾಡಿಲ್ಲ. ಇಲ್ಲಿ ಫೋನ್ ಕೊಡಿಸ್ತೀನಿ ಅಂದಿದ್ಯಾ? ಯಾವ ಫೋನ್? ಯಾವ್ದೋ ಒಂದು ಫೋನ್. ಫೋನ್ ಕೊಡ್ತಾರ. ಇನ್ನೇನು 598 ಅಂದ್ರೆ ಅಪ್ರಾಕ್ಸಿಮೇಟ್ 95%. ತಗೋ, ಇಲ್ಲ ನಿನ್ ಮಗ ಕೊಡ್ತೀನಿ. ನಿಜವಾಗ್ಲೂ ಕಣ ಮಮ್ಮಿ, ಸೋಷಿಯಲ್ ಸೈನ್ಸ್ ಫೇಲ್ ಆಗವನೆ. ತಗೋ
ಹಲೋ ಏನೋ ನಿಂದು ಏನ್ ಮಮ್ಮಿ ಎಷ್ಟು ಪರ್ಸೆಂಟೇಜ್? ಏ ಅದು ಒಂದ್ ಸಬ್ಜೆಕ್ಟ್ ಫೇಲ್ ಆಗ್ಬಿಟ್ಟೈತೆ. ಅದು ಸೋಷಿಯಲ್ ಸೈನ್ಸ್ ಫೇಲ್ ಆಗೈತೆ. ಅದ್ಯಾಕ್ ಫೇಲ್ ಆಗ್ಬಿಡ್ತು? ಗೊತ್ತಿಲ್ಲ ಮಮ್ಮಿ, ನೋಡ್ಬೇಕು ಅದೇನೋ ತಪ್ಪ, ಅದೇನೋ ಪೇಪರ್ ತಗೊಂಡ್ ನೋಡ್ಬೇಕು ಅನ್ಸುತ್ತೆ. ಅದೇನೇನ್ ಬಾಳ್ತೀಯೋ ಬಾಳಪ್ಪ. ನನ್ಗೆ ಬರ್ತಾ ಇರೋ ಚಿತ್ತಲ್ಲಿ ಕಪ್ಪಳು ಕೊಡ್ಬಿಡಿ. ಹೋಗ್ ಮಾತಾಡ್ಸಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಹೊಡಿಲ್ಲ ನಿನ್ ಪದ್ಲು. ಅಲ್ಲ ಕೊಡೋ, ಮಾಮ್ ಫೇಲ್ ಆಗೋನು ಹೋಗೋನು. ಒಳ್ಳೆ ಸೀರಿಯಸ್ ಆಗಿ ಹೇಳ್ರೋ, ನನ್ಗೆ ಇವಾಗ ಬೇಜಾರತ್ತೆ. ಅಯ್ಯೋ ಬೇಜಾರ್ ಮಾಡ್ಕೋ, ಸೀರಿಯಸ್ ಆಗಿ ಫೇಲ್ ಅವನು. ಒಳ್ಳೆ ಪ್ಲೀಸ್ ಬರೋಣ, ಅದೇನ್ ಸರಿ ಕರೆಕ್ಟ್ ಆಗಿ ಹೇಳ್ಬಿಟ್ಟು ನನ್ಗೆ. ಅಯ್ಯ ಬರೀ 95.6 ತೆಗ್ದವನೆ. ನಿಜವಾಗ್ಲೂ ಬರೀ ಅಷ್ಟೇ ತೆಗ್ದಿರೋ 95.6. ಮಮ್ಮಿ ಪರ್ಸೆಂಟೇಜು. ಅಪ್ಪ ದೇವ್ರಿಗೆ ನನಗೆ ಎಷ್ಟು ಒಳ್ಳೇದೇ ಗೊತ್ತೈತೆ. ಹೌದಾ? ಏನು ಕರೆಕ್ಟ್ ಆಗಿ ಹೂ ಕಣ್ ಮಮ್ಮಿ 95 ತೆಗ್ದವನೆ. 95.6. ಅಷ್ಟೇ. ಮುನಾಜಿ ಸ್ಟೇಟಸ್ ಹಾಕೊಂಡ್ ನೋಡು. 95%. ಒಬ್ಬರು ನನಗೆ ಅಳುಗೆ ಬಂದ್ಬಿಟ್ಟು ಸರಿ, ಈಗ ಫೋನ್ ಕೊಡ್ತೀನಿ ಅಂದಿದ್ಯಾ ಮಮ್ಮಿ ನೀನು? ಸರಿ ಸರಿ ಆಯ್ತು. 250 ತೆಗ್ದಿದ್ರೆ ಫಸ್ಟ್ ಕ್ಲಾಸ್. 250 ಅಲ್ಲ, 95 ತೆಗ್ದವನ್ ಮೊಮ್ಮಗ. 100ಕ್ಕೆ 95. ಹಾ, ಅಲ್ಲಿಗೆ ಎಷ್ಟು ತೆಗಿಬೇಕು? ಇನ್ನ 5 ತೆಗಿಬೇಕಿತ್ತು. ಪಾಸು. ಸ್ವಲ್ಪ ಪಾಸ್ ಆಗೋನೆ. ಪಾಸ್ ಪಾಸ್ ಜಸ್ಟ್ ಪಾಸು. ಜಸ್ಟ್ ಪಾಸು. 95 ತೆಗ್ದವನ್ ಅಷ್ಟೇ. ಏನಂತ ಹೇಳು. ನಾಲ್ಕಾಣಿ ಬಗ. ನಾಲ್ಕಾಣಿ ಬಗ ಅವನೇ ಮೊಮ್ಮಗ. ಉಗಿ ಮಕ್ಕಕ್ಕೆ. 250 ತೆಗೆದು ಫಸ್ಟ್ ಕ್ಲಾಸು. ಹಾ ಎಲ್ಕೋ. ಯಾಕಲ್ಲ 250 ತೆಗಿಬೇಕಲ್ವಲ್ಲ. 250 ಬರೀತೀನಿ. ಬೈಲ್ ತಾತ. ಹಾ, ಮೊಮ್ಮಗ ಸಂಪ್ರೀತು SSLC ಅಸಿಸಿ 95 ತೆಗ್ದವನ. ಫಸ್ಟ್ ಕ್ಲಾಸ್ ಇಲ್ಲ, ಸೆಕೆಂಡ್ ಕ್ಲಾಸು. ನಿಂಗೆ ಏನ್ ಅನ್ಸ್ತು? ಹೋಗಿ ಮಕ್ಕಳೇ. ಗೈಸ್, ಇವಾಗ ನನ್ನ ತಮ್ಮಗೆ ಕೇಕ್ ತಗೊಳ್ಳೋಣ ಅಂತ ಬೇಕ್ರಿ ತಗೊಂಡಿದ್ದೀವಿ. ಬರ, ಇಲ್ಲಿ ಕೇಕ್ ಐತೆ. ಯಾವ್ದು ಬೇಕಾ ನೋಡೋಣ. ಏನಾಗಿದೆ? ಯಾವ್ದು ತಗೊಳ್ಳೋಣ? ಒಂದು ಕೆಜಿ ತಗೊಳ್ಳೋಣ, ಅರ್ಧ ಕೆಜಿ ತಗೊಳ್ಳೋಣ? ಅರ್ಧ ಕೆಜಿ ತಗೊಂಡು ಇದನ್ನ ತಗೊಂಬಂತೆ. ರೆಡ್ ಕಲರ್ ಇಲ್ಲ ಬ್ಲ್ಯಾಕ್ ಕಲರ್ ತಂತ. ಆ ಬ್ಲ್ಯಾಕ್ ಕಲರ್ ಚೆನ್ನಾಗಿ ಕಾಣಿಸ್ತಿದೆ. ಬ್ಲ್ಯಾಕ್ ಕಲರ್ ತಗೋದು. ಅಣ್ಣ, ಇದೊಂದು ಕೇಕು. ಹಾಂ, ಹಿಡ್ಕಂಗೆ ವಿಡಿಯೋ ಮಾಡ. ಹ್ಯಾಪಿ ಬರ್ತಾರೆ ತೆಗ್ಬಿಟ್ಟು ಕಂಗ್ರಾಟ್ಸ್ ಫಾರ್ 95.6 ಅಂತ ಹಾಕೋಣ. ಗೈಸ್, ಇವಾಗ ಕೇಕ್ ಎಲ್ಲ ಮಂತ ವಿಕ್ಕಿದ್ದೀನಿ. ಇವಾಗ ನಮ್ಮ ಅಜ್ಜಿದು ಏನಾಯ್ತು ಹಾಸ್ಪಿಟ್ಲದು ಅಂತ ಹೇಳ್ಬೇಕಾಯ್ತು. ಅದು ಏನಾಗೈತೆ ಅಂದರೆ, ಈ ಕಡೆ ಲೆಫ್ಟ್ ಮೂಗ್ ಹತ್ರ ಇನ್ಫೆಕ್ಷನ್ ಆಗ್ಬಿಟ್ಟು ಯಾವಾಗಲೂ ಬ್ಲಡ್ ಬರೋದು. ಇವಾಗ ಅದನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿ ಆಯಿಂಟ್ಮೆಂಟು ಮೆಡಿಸಿನ್ ಎಲ್ಲ ಕೊಟ್ಟವ್ರೆ. ಒಂದು ವಾರ ಆದ್ಮೇಲೆ ಮತ್ತೆ ಬರಬೇಕು ಅಂತ ಹೇಳೋರೆ. ಅದಿನ್ನೂ ಏನಾದರೂ ಬ್ಲಡ್ ಇನ್ನೂ ಸ್ಟಾಪ್ ಆಗಿಲ್ಲ ಅಂದರೆ ಒಂದು ವಾರ ಆದ್ಮೇಲೆ ಬರಬೇಕು ಅಂತ ಹೇಳೋರೆ. ಇವಾಗ ಒಂದು ವಾರ ಆಯಿಂಟ್ಮೆಂಟು ಅದು ಇದು ಎಲ್ಲ ಯೂಸ್ ಮಾಡಿ ಆಮೇಲೆ ನೋಡಬೇಕು. ಆಮೇಲೆ ಏನೋ ತಮ್ಮ ಕೇಕ್ ತಂದಿರೋದ ಕೇಕ್ ಕಟ್ ಮಾಡ್ಸೋಣ, ಸೆಲೆಬ್ರೇಷನ್ ಮಾಡೋಣ. ತಾತ ಕೇಕು ಕೇಕು ತಂತಾರಪ್ಪ ಕೇಕು. ಮೊಮ್ಮಗ SSLCಲಿ 95 100ಕ್ಕೆ. ಹೆಂಗೈತೆ? ಚೆನ್ನಾಯ್ತಾ? ಚೆನ್ನಾಗದೆ. ಅಯ್ಯೋ 95 ತೆಗ್ದಿರೋದು ವೇಸ್ಟು. ಇವಾಗಪ್ಪ ಅತ್ತ. ಅಯ್ಯೋ ತಾತ, ಪಟಾಕಿ ಕೇಕ್ ಬೀಳ್ಸ್ಬಿಟ್ಯಾ? ಕೇಕ್ ತಂದವನೇ ಮೊಮ್ಮಗ, ಪಟಾಕಿ ಆರಿಸ್ತಾನ. ಇರು ಹಂಗೆ. ಬಾ 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 ನೋಡ್ರಿ. ತಿನ್ಸು.
ನೀವು ಅಷ್ಟೇ ಗುರು, ನಿಮ್ ಜೊತೆಲಿರೋರ್ನ ನಿಮ್ ಫ್ಯಾಮಿಲಿನ ಆದಷ್ಟು ಖುಷಿಯಾಗಿ ಇಟ್ಕೊಳಕ್ ಟ್ರೈ ಮಾಡಿ. ಸಣ್ಣ ಪುಟ್ಟದು ಅಂತ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ. ಕೆಲವೊಂದ್ಸಲ ಸಣ್ಣ ಪುಟ್ಟದ್ರಲ್ಲೇ ಜಾಸ್ತಿ ಖುಷಿ ಸಿಗುತ್ತೆ.